ಸಾಹೇಬ್ರನ್ನ ಭೇಟಿ ಮಾಡಿದೆ. ಅದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ವಿಚಾರವಾಗಿ ಕೆಲವೊಂದಷ್ಟು ನೀರಿನ ಸಮಸ್ಯೆ ಇದೆಯಲ್ಲ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ, ಮತ್ತು ಕೆಲವೊಂದಷ್ಟೆಲ್ಲ ರಸ್ತೆದು ಸಮಸ್ಯೆ ಇತ್ತು. ಹಂಗಾಗಿ ಸಾಹೇಬ್ರ ಹತ್ರ ಮಾತಾಡೋಣ, ಒಂದು ಮನವಿ ಮಾಡ್ಕೊಳ್ಳೋಣ ಅಂತ. ಏನಿದೆ ಸರ್, ಎಲ್ಲ ತಮ್ಮ ಮುಖಾಂತರ ಎಲ್ಲರಿಗೂ ಗೊತ್ತಿದೆ. ಏನಾದರೂ ಇದ್ರೆ ಸಾಹೇಬ್ರು ಬುದ್ಧಿ ಹೇಳೋಂಗಿದ್ರೆ ಹೇಳ್ತಾರೆ, ಇಲ್ಲದೆ ಇದ್ರೆ ಸಾಹೇಬ್ರನ್ನ ಕೇಳಕ್ ಹೋಗೋದು. ಇತ್ತೀಚೆಗೆ ಸಾಕಷ್ಟು 2-3 ದಿವಸದಿಂದ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ನಿಮ್ಮನ್ನು ಕೇಳಿದ್ವಿ. ಇಲ್ಲಿ ಸರ್ ಇವಾಗ ಸಮಸ್ಯೆಗಳು ಎಲ್ಲ ಕಡೆ ಬರ್ತವೆ ಸರ್, ಬಟ್ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರಬೇಕು. ಆಮೇಲೆ ಒಬ್ಬ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ. ನಾನು ಹಿಂದೆನೇ ಹೇಳಿದ್ದೆ, ದೇಹ ತೂಕ ಇದ್ರೆ ಸಾಲದು, ಮಾತು ತೂಕ ಇರಬೇಕು ಅಂತ ಹೇಳಿ. ನಾನು ತಪ್ಪು ಮಾಡೋರು ತಪ್ಪೇ, ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್. ಹಂಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ತರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂಥದ್ದು ಏನಿದೆ ಸರ್. ಸರ್ ಅದು ನಾನು ನೋಡಿದೆ, ನನ್ನ ಪರವಾಗಿ ಅಂತಲ್ಲ, ಮಹಿಳೆಯರಿಗೆ ತೊಂದರೆ ಆಗೋ ರೀತಿ ಮತ್ತೆ ಅದೇನೋ ಮಾತಾಡಿದಾರೆ ಸರ್, ಅದೇನೋ ಅವ್ರು ಮಾಡಿಕೊಳ್ಳಿ ಸರ್ ಏನು ಇದ್ದೇ ಇರ್ತದಲ್ಲ ಸರ್. ಬಟ್ ನೋಡೋಣ ಸರ್ ಏನಾಗ್ತದೆ, ಗೊತ್ತಿಲ್ಲ ಸರ್. ಅದೇ ಅವ್ರಿಗೆ ಗೊತ್ತಿರಬೇಕು, ಅವರೆಲ್ಲ ಹೊಟ್ಟೆ ತುಂಬಿರೋರು, ನಾವೆಲ್ಲ ಹಸ್ತಿರೋರು, ಏನ್ ಗೊತ್ತಾಗ್ತದೆ ಸರ್. ಅದು ತಪ್ಪು ಸರ್, ಯಾರಾದ್ರೂ ತಪ್ಪೇ ಸರ್. ಹೌದು, ಗೊತ್ತಿಲ್ಲ ನಮ್ಮ ಅದೇನು ಅವ್ರಿಗೆ ಗೊತ್ತಿರ್ತದೆ. ನಾವೆಲ್ಲ ಇಲ್ಲಿ ಮೇಡಮ್ ಯಾವ್ದೋ ಮೂಲೆಯಲ್ಲಿ ಕೆಲಸ ಮಾಡ್ಕೊಂಡಿದೀವಿ. ಅವ್ರು ರಾಜ್ಕುಮಾರ್ ದೇವರು ಅಂತ ಹೌದು ಸರ್, ಸತ್ಯ ಅಲ್ವಾ ಸರ್? ಯಾಕಂದ್ರೆ ಅವ್ರು ಹಾಕಿರೋ ಆಲ್ದ ಮರ ಸರ್ ಇದು. ಆಮೇಲೆ ಎಲ್ಲರೂ ಹೇಳ್ತಾರೆ, ನೀವು ಸಿನಿಮಾ ಮಾಡ್ತಿರಲ್ಲ ದೊಡ್ಡ ಮನೆಗೆ ಒಂದು ಮಾಡಿ, ಅದ್ರ ತೂಕನೇ ಬರಂತ. ಬಟ್ ಇವಾಗ ನಮ್ಗೆ ಅನುಭವ ಆಗ್ತಾ ಇದೆ ಅಷ್ಟೇ. ಎಸ್ ಹೌದು ಸರ್, ಸಾಹೇಬ್ರನ್ನ ಭೇಟಿ ಮಾಡಿದೆ. ಅದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ವಿಚಾರವಾಗಿ ಕೆಲವೊಂದಷ್ಟು ನೀರಿನ ಸಮಸ್ಯೆ ಇದೆಯಲ್ಲ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ, ಮತ್ತು ಕೆಲವೊಂದಷ್ಟೆಲ್ಲ ರಸ್ತೆದು ಸಮಸ್ಯೆ ಇತ್ತು. ಹಂಗಾಗಿ ಸಾಹೇಬ್ರ ಹತ್ರ ಮಾತಾಡೋಣ, ಒಂದು ಮನವಿ ಮಾಡ್ಕೊಳ್ಳೋಣ ಅಂತ. ಏನಿದೆ ಸರ್, ಎಲ್ಲ ತಮ್ಮ ಮುಖಾಂತರ ಎಲ್ಲರಿಗೂ ಗೊತ್ತಿದೆ. ಏನಾದರೂ ಇದ್ರೆ ಸಾಹೇಬ್ರು ಬುದ್ಧಿ ಹೇಳೋಂಗಿದ್ರೆ ಹೇಳ್ತಾರೆ, ಇಲ್ಲದೆ ಇದ್ರೆ ಸಾಹೇಬ್ರನ್ನ ಕೇಳಕ್ ಹೋಗೋದು. ಇತ್ತೀಚೆಗೆ ಸಾಕಷ್ಟು 2-3 ದಿವಸದಿಂದ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ನಿಮ್ಮನ್ನು ಕೇಳಿದ್ವಿ. ಇಲ್ಲಿ ಸರ್ ಇವಾಗ ಸಮಸ್ಯೆಗಳು ಎಲ್ಲ ಕಡೆ ಬರ್ತವೆ ಸರ್, ಬಟ್ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರಬೇಕು. ಆಮೇಲೆ ಒಬ್ಬ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ. ನಾನು ಹಿಂದೆನೇ ಹೇಳಿದ್ದೆ, ದೇಹ ತೂಕ ಇದ್ರೆ ಸಾಲದು, ಮಾತು ತೂಕ ಇರಬೇಕು ಅಂತ ಹೇಳಿ. ನಾನು ತಪ್ಪು ಮಾಡೋರು ತಪ್ಪೇ, ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್. ಹಂಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ತರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂಥದ್ದು ಏನಿದೆ ಸರ್. ಸರ್ ಅದು ನಾನು ನೋಡಿದೆ, ನನ್ನ ಪರವಾಗಿ ಅಂತಲ್ಲ, ಮಹಿಳೆಯರಿಗೆ ತೊಂದರೆ ಆಗೋ ರೀತಿ ಮತ್ತೆ ಅದೇನೋ ಮಾತಾಡಿದಾರೆ ಸರ್, ಅದೇನೋ ಅವ್ರು ಮಾಡಿಕೊಳ್ಳಿ ಸರ್ ಏನು ಇದ್ದೇ ಇರ್ತದಲ್ಲ ಸರ್. ಬಟ್ ನೋಡೋಣ ಸರ್ ಏನಾಗ್ತದೆ, ಗೊತ್ತಿಲ್ಲ ಸರ್. ಅದೇ ಅವ್ರಿಗೆ ಗೊತ್ತಿರಬೇಕು, ಅವರೆಲ್ಲ ಹೊಟ್ಟೆ ತುಂಬಿರೋರು, ನಾವೆಲ್ಲ ಹಸ್ತಿರೋರು, ಏನ್ ಗೊತ್ತಾಗ್ತದೆ ಸರ್. ಅದು ತಪ್ಪು ಸರ್, ಯಾರಾದ್ರೂ ತಪ್ಪೇ ಸರ್. ಹೌದು, ಗೊತ್ತಿಲ್ಲ ನಮ್ಮ ಅದೇನು ಅವ್ರಿಗೆ ಗೊತ್ತಿರ್ತದೆ. ನಾವೆಲ್ಲ ಇಲ್ಲಿ ಮೇಡಮ್ ಯಾವ್ದೋ ಮೂಲೆಯಲ್ಲಿ ಕೆಲಸ ಮಾಡ್ಕೊಂಡಿದೀವಿ. ಅವ್ರು ರಾಜ್ಕುಮಾರ್ ದೇವರು ಅಂತ ಹೌದು ಸರ್, ಸತ್ಯ ಅಲ್ವಾ ಸರ್? ಯಾಕಂದ್ರೆ ಅವ್ರು ಹಾಕಿರೋ ಆಲ್ದ ಮರ ಸರ್ ಇದು. ಆಮೇಲೆ ಎಲ್ಲರೂ ಹೇಳ್ತಾರೆ, ನೀವು ಸಿನಿಮಾ ಮಾಡ್ತಿರಲ್ಲ ದೊಡ್ಡ ಮನೆಗೆ ಒಂದು ಮಾಡಿ, ಅದ್ರ ತೂಕನೇ ಬರಂತ. ಬಟ್ ಇವಾಗ ನಮ್ಗೆ ಅನುಭವ ಆಗ್ತಾ ಇದೆ ಅಷ್ಟೇ. ಎಸ್ ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.